ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಿ ಪರ್ಶ್ಯೂ ಡೈರೀಸ್. ಸೊ ಮಾರ್ನಿಂಗ್ ಎದ್ದಿರೋದು ಇವಾಗ 7:30 ಆಗಿದೆ. ಸೊ 7:30 ಲೇಟ್ ಆಯಿತು ಇವತ್ತು. ಬಟ್ ಇನ್ಮೇಲೆ ಲೆಮನ್ ವಾಟರ್ ತೊಗೊಳ್ಳೇಬೇಕಲ್ಲ, ಹಾಗಾಗಿ ಇವಾಗ ಲೆಮನ್ ವಾಟರ್ ತೊಗೊಬೇಕು. ಸಖತ್ ನಿದ್ದೆ ಬಂದೈತೆ ಮಾತ್ರ, ಚೆನ್ನಾಗೂ ನಿದ್ದೆ ಬಂದಿತ್ತು. ಈಗ ಮಲ್ಕೊಬಿಟ್ಟೆ. ಸೊ ನಿದ್ದೆ ಆಗಿಲ್ಲ ಅಂದರೆ ಹೈ ಹತ್ರ ಡಾರ್ಕ್ ಸರ್ಕಲ್ ಆಗುತ್ತೆ. ತುಂಬ ಜನ ಅಬ್ಸರ್ವ್ ಮಾಡಿ, ವೆಯ್ಟ್ ಗೇನ್ ಆದ್ರೂ, ಇನ್ಸುಲಿನ್ ಬಾಡಿಲಿ ಜಾಸ್ತಿ ಆದ್ರೂ, ಬ್ಲ್ಯಾಕ್ ಹತ್ತಿರ ಕಪ್ಪಾಗೋದು ಇದೆಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ನಿದ್ದೆ ಚೆನ್ನಾಗಿ ಮಾಡಬೇಕು, ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡಬೇಕು. ಹಾಯ್ ಬಾಂಧಮ್ಮ, ಕಂದಮ್ಮ, ಗುಡ್ ಮಾರ್ನಿಂಗ್. ಚಿನ್ನಿ, ಗುಡ್ ಮಾರ್ನಿಂಗ್ ಚಿನ್ನಿಮ್ಮ. ಎದ್ದೇಳಮ್ಮ, ಟೈಮ್ ಆಯಿತು. ಕಂದಮ್ಮ, ಕಂದ, ಟೈಮ್ ಆಯಿತು. ಸುಬ್ಬಕ್ಕ, ಎಷ್ಟೊತ್ತು ಬೇಕು? 5 ಮಿನಿಟ್ಸಾ? ಓಕೆ, 5 ಮಿನಿಟ್ಸ್ ಆದಮೇಲೆ ಎದ್ದೇಳಿಸ್ತೀನಿ. ಹಾಂ, 10 ಮಿನಿಟ್ಸಾ? ಹೀಗೆ ಎದ್ದೇಳು ಅಂತಂದರೆ, ರಾತ್ರಿ ಮಲಗು ಅಂದರೆ ಅಳ್ತಾಳೆ ಮಲಗಕ್ಕೆ, ಬೆಳಗ್ಗೆ ಎದ್ದೇಳ್ಸೋಕ್ಕೆ ಸ್ವಲ್ಪ ಕಷ್ಟ ಅವಳಿಗೆ. ಸೊ ಹಿಂಗೂ ದೋಸೆ ಇಟ್ಟಿದೆ, ದೋಸೆ ಮಾಡ್ಕೊಂಡ್ಬಿಡ್ತೀನಿ. ಸೊ ಚಟ್ನಿ ಮಾಡಬೇಕು, ಕಡಲೆಕಾಯಿ ಚಟ್ನಿ. ಕಡಲೆಕಾಯಿನ ಹುರಿಯೋಕೆ ಆಲ್ರೆಡಿ ಏರ್ ಫ್ರೈಗೆ ಹಾಕಿದ್ದೀನಿ. ಇವಾಗ ಮನೆ ಕಸ ಗುಡಿಸಿ ಕ್ಲೀನ್ ಮಾಡಬೇಕು. ಬಾಂಧಮ್ಮ ಬಾಕ್ಸಿಗೆ ಆಲ್ರೆಡಿ ದೋಸೆ, ಚಟ್ನಿ ಜೊತೆಗೆ ಆ್ಯಪಲ್ ಕೂಡ ಹಾಕಾಯಿತು. ನಾನು ಬ್ರೊಕೊಲಿ ಕಟ್ ಮಾಡಿ ಇಟ್ಟಿದ್ದೀನಿ ಬಾಯ್ಲ್ ಮಾಡೋಕ್ಕೆ, ಬೇಯಿಸಿ ಸ್ವಲ್ಪ ಫೈಬರಿಗೆ ತೊಗೊಳ್ಳೋಣ ಅಂತ. ಸೊ ಅಷ್ಟರಲ್ಲಿ ಹೋಗಿ ಬಾಂಧನ ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದಾಯಿತು. ಬರೋ ಅಷ್ಟರಲ್ಲಿ ಬ್ರೊಕೊಲಿ ಬೆಂದಿದೆ. ಸೊ ಬೇಯಿಸಿರೋ ಬ್ರೊಕೊಲಿನ ನಾನು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ತೆ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆನಂತರ ಸ್ವಲ್ಪ ಹಾಫ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಯಾರಿಗಾದ್ರೂ ಬ್ರೊಕೊಲಿನ ಹಾಗೆ ಬಾಯ್ಲ್ ಮಾಡಿ ತಿನ್ನೋಕ್ಕೆ ಬೇಜಾರು ಅಂದವರು ಈ ಥರ ಟ್ರೈ ಮಾಡ್ಬೋದು. ನಿಜ ಚೆನ್ನಾಗಿತ್ತು, ನನಗಂತೂ ಸಖತ್ ಇಷ್ಟ ಆಯಿತು. ಸೊ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ನಂತರ ಬ್ರೊಕೊಲಿ ಏನು ಬಾಯ್ಲ್ ಮಾಡಿ ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ಮೇಲೆ ಅದಕ್ಕೆ ಚಿಲ್ಲಿ ಫ್ಲೆಕ್ಸ್ ಹಾಕ್ಕೊಳ್ಳಿ. ನಿಮ್ಮ ಖಾರಕ್ಕೆ ತಕ್ಕಷ್ಟು ಹಾಕೊಬೋದು ಚಿಲ್ಲಿ ಫ್ಲೆಕ್ಸ್ನ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೊಬೋದು. ನೋಡ್ಕೊಂಡು ಹಾಕ್ಕೊಳ್ಳಿ, ಬಿಕಾಸ್ ನಾನು ಬಾಯ್ಲ್ಡ್ ಮಾಡೋಕ್ಕೂ ಸ್ವಲ್ಪ ಸಾಲ್ಟ್ ಹಾಕಿದ್ದೆ, ಹೇಳೋದು ಮರೆತೆ. ಇವಾಗಲೂ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಸಿಂಪಲ್, ಆದರೂ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಇವನ್ 10 ಮಿನಿಟ್ಸಲ್ಲಿ ನಮಗೆ ಈ ಬ್ರೊಕೊಲಿ ರೆಸಿಪಿ ರೆಡಿಯಾಗೋಗುತ್ತೆ. ನಾನು ಯೂಶ್ವಲಿ ಏನಾದ್ರು ತರಕಾರಿಗೆ ಪಲ್ಯ ಮಾಡೋಕ್ಕಾಗಲ್ಲ ಅಂದರೆ ಇದೇ ಥರ ಟ್ರೈ ಮಾಡೋದು. ಇವನ್ ವೆಜಿಟೇಬಲ್ಸ್ನೂ ಅಷ್ಟೇ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಆ ಖಾರ ಏನು ಮೆಣಸು, ಉಪ್ಪು ಎಲ್ಲ ಹಾಕಿರ್ತೀವಿ ಎಲ್ಲ ಬ್ರೊಕೊಲಿಗೂ ನೀಟಾಗಿ ಸ್ಪ್ರೆಡ್ ಆಗೋ ಥರ ನೋಡ್ಕೊಳ್ಳಿ. ಆಮೇಲೆ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ಕೊಳ್ಳಿ. ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಅಂದರೆ ಫೈನಲ್ ಟಚ್. ತಿನ್ನೋದಕ್ಕೆ ರೆಡಿಯಾಗಿದೆ ಅಂತ. ಈ ಥರ ನಾನು ಬ್ರೊಕೊಲಿ ಮಾಡ್ಕೊಳ್ಳೋದು. ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸ್ಕೊಡಿ. ತಿಂಡಿ ಆಯಿತು. ತಿಂಡಿ ಆದಮೇಲೆ ಸ್ವಲ್ಪ ಆನ್ಲೈನ್ ಕ್ಲಾಸ್ ಇತ್ತು, ಕ್ಲೈಂಟಿಗೆ ವರ್ಕೌಟ್ ಕ್ಲಾಸ್ ತೊಗೋಬೇಕಾಗಿತ್ತು. ಹಾಗಾಗಿ ಎಲ್ಲ ಸೆಟಪ್ ಮಾಡ್ಕೊಂಡಿದ್ದೀನಿ. ಇವಾಗ ಕ್ಲಾಸ್ ತೊಗೊಳ್ಳೋದೇ ಬಾಕಿ. ಅವ್ರಿಗೆ ವರ್ಕೌಟ್ ಹೇಳ್ಕೊಟ್ಟು ಹಾಗೇ ಸ್ವಲ್ಪ ಹರಟೆ ಹೊಡ್ಕೊಂಡು ಅವ್ರಿಗೆ ವರ್ಕೌಟ್ ಹೇಳ್ಕೊಡ್ತೀನಿ ಮಧ್ಯೆ ಮಧ್ಯೆ ಮಾತಾಡಿಕೊಂಡು. ಇವನ್ 1 ವೀಕಿಂದ ಅವರು ಕ್ಲಾಸ್ ಅಟೆಂಡ್ ಆಗಿರಲಿಲ್ಲ, ಅದಕ್ಕೆ ಎಲ್ಲೋಗಿದ್ರಿ ಅಂತ ಕೇಳ್ತಾ ಇದ್ದೆ, ಎಲ್ಲೋ ಮಾಯ ಆಗೋಗಿದ್ರು ಅಂತ. ಸೊ ಬಾಡಿ ಪೇಯ್ನ್ ಇತ್ತು, ಅದಕ್ಕೋಸ್ಕರ ಮಾಡೋಕ್ಕಾಗಿಲ್ಲ ಅಂತ ಅವರು ನನಗೆ ರೀಸನ್ ಹೇಳ್ತಾ ಇದ್ರು. ಏನಂದರೆ ಮಂತ್ಲಿ ಬ್ಯಾಚ್ ಶುರು ಮಾಡಿದ್ದೀನಿ. ನೀವೇನಾದರೂ ವೆಯ್ಟ್ ಲಾಸ್ ಆಗಬೇಕು ಅಥವಾ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೊಬೇಕು, ಪಿ ಸಿ ಓ ಡಿ ಸ್ವಲ್ಪ ರಿವರ್ಸ್ ಮಾಡ್ಕೊಬೇಕು, ಹೆಲ್ತಿ ಲೈಫ್ ಸ್ಟೈಲ್
ಮೂವ್ ಮಾಡಬೇಕು ಅಂತ ಇದ್ದರೆ ಪ್ಲೀಸ್ ಕಾಂಟ್ಯಾಕ್ಟ್ 7019457209. ಸೊ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಹೀಗೆ ಖುಷಿಯಾಗಿ ಹೋಗೋದಕ್ಕೆ ನನ್ನನ್ನು ಫುಲ್ ಲಗೇಜ್ ಬ್ಯಾಗ್ ಮಾಡಿದ್ದಾಳೆ. ಒಂದು ಬ್ಯಾಗ್ ಹಿಡ್ಕೊಂಡಿಲ್ಲ. ಇವನ್ ಐ ಡಿ ಕಾರ್ಡ್ ಕೂಡ ಹಾಕೊಳ್ಳಲ್ಲ. ನೋಡಿ ಹೆಂಗೆ ಹೊಡ್ತಾ ಇದ್ದಾಳೆ. ಇವಾಗ ಅಲ್ಲೇ ಸ್ಟಾಪ್ ಆಗ್ತಾಳೆ. ಸ್ಟಾಪ್. ಇವಾಗ ಸ್ಟಾಪ್. ಅಲ್ಲಿ ಇದ್ದಾರಲ್ಲ ಅದಕ್ಕೋಸ್ಕರ ಸ್ಟಾಪ್ ಇವತ್ತು ಅಲ್ಲ ಕಂದ. ಬಂದಮ್ಮ ಕರ್ಕೊಂಡು ಬಂದಮೇಲೆ ಇವತ್ತು ಫ್ರೂಟ್ಸ್ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಆಯಿತು. ಸೊ ಅದೇ ಮನೆ ಕಸ ಗುಡಿಸು, ಪೂಜೆ ಮಾಡು, ಇದರಲ್ಲಿ ಟೈಮ್ ಆಗೋಗ್ಬಿಡುತ್ತೆ. ಫ್ರೂಟ್ಸಿಂದು ಬಾಂದು ಫೇವ್ರೆಟ್ ಹುಳ್ಳಿಕಾಳು ಸಾರು ಮಾಡಿದ್ದೆ. ಇದಕ್ಕೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕ್ಕೊಂಡು ತಿನ್ನೋದೇ ಮಜಾ. ನಾನು ಕಾಫಿ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಕಾಫಿ ಇವತ್ತು ಸ್ಪೆಷಲಾಗಿ ಟ್ರೈ ಮಾಡ್ತಾಯಿದ್ದೀನಿ. ತೋರಿಸ್ತೀನಿ ಬನ್ನಿ ಹೇಗೆ ಅಂತ. ಸೊ ಇವಾಗ ನಾನು ಕಾಫಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಇದನ್ನು ಯೂಸ್ ಮಾಡಿಕೊಂಡು ಇವಾಗ ಟ್ರೆಂಡಲ್ಲಿರೋ ಒಬ್ಬರು ಥರ ಕಾಫಿನ ಮಾಡೋಣ ಅಂತ. ಸೊ ನಾನು ಇದು ಹಾಕ್ತಾಯಿಲ್ಲ, ಲೈಕ್ ಇನ್ಸ್ಟೆಂಟ್ ಪೌಡ್ರ್ ಹಾಕ್ತಾಯಿಲ್ಲ, ಅದ್ರ ಬದಲು ಫಿಲ್ಟ್ರ್ ಕಾಫಿ ಹಾಕಿ ಮಾಡ್ತಿದ್ದೀನಿ. ನಾನು ಟ್ರೈ ಮಾಡಿಲ್ಲ, ಇವಾಗ ನಿಮ್ಮ ಮುಂದೆ ಟ್ರೈ ಮಾಡ್ತೀನಿ. ಬಟ್ ಗೊತ್ತಿಲ್ಲ ಅದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಲೆಟ್ಸ್ ಟ್ರೈ. ಹೆಂಗು ಲೋಟ ಇಲ್ಲೇ ಇದೆ, ಇದಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕಿಂತ ಫಸ್ಟು ಹಾಲು ಇಟ್ಕೊಂಡ್ಬಿಡ್ಬೇಕಲ್ಲ, ಮರ್ತೇ ಹೋಗಿದ್ದೀನಿ. ಸೊ ಹಾಲು ಇಟ್ಕೊಂಡ್ಬಿಡೋಣ. ಹಾಲಿಡೋಣ. ಜೊತೆಗೆ ಪ್ಯಾಕೆಟಲ್ಲೇ ಇದೆ ನನಗೆ ಬಂದಿಗಿಬ್ರಿಗೂ. ಬಟ್ ಬಂದಿಗೆ ಹಾಲು ಒಂಚೂರು, ಅವಳಿಗೆ ಹಾಲು, ನನಗೆ ಕಾಫಿ. ಸೊ ನೋಡೋಣ ಹಿಂಗಿರುತ್ತೆ ಅಂತ. ಸಾರಿ, ಅದಕ್ಕೂ ಮುಂಚೆ ಇನ್ನೂ ಒಂದು ಕೆಲಸ ಇದೆ. ಏನು ಇವಳು ಇಷ್ಟೊಂದು ಕೆಲಸ ಮರುತ್ತಾ ಇದ್ದಾಳೆ ಅಂತ ಅಂದ್ಕೊಬಿಡಿ. ಏನೋ ಗೊತ್ತಿಲ್ಲ, ನಿನ್ನೆಯಿಂದ ಸ್ವಲ್ಪ ಮೂಡು ಹಾಗೆ ಸ್ವಿಂಗ್ ಥರ ಆಗ್ತಿದೆ. ಡೋಂಟ್ ನೋ. ಸೊ ಕಾಫಿ ಪಾತ್ರೆ ಕೂಡ ಬೇಯಿಸ್ಕೊಬೇಕು. ಸೊ ಇಬ್ರಿಗೂ ಅವಳು ತಿಂತಾಳೋ ಇಲ್ವಾ ಗೊತ್ತಿಲ್ಲ, ನಾನಂತೂ ತಿನ್ನಲೇಬೇಕು, ತಿನ್ನಬೇಕು ಅನ್ನಿಸ್ತದೆ. ಅನ್ನೋದಕ್ಕಿಂತ ಇದೆ ಆಲ್ರೆಡಿ, ಅದನ್ನು ಖಾಲಿ ಮಾಡಬೇಕಲ್ವಾ, ಹಾಗಾಗಿ. ಏನು ಹೋಗಕ್ಕೆ ಬಂದುಬಿಟ್ಟಿದೆ. ಸೊ ಅದನ್ನು ಫಸ್ಟ್ ಖಾಲಿ ಮಾಡಬೇಕು. ಏನು ಬರೀ ತಿಂತಾನೇ ಇರ್ತಾಳೆ ಅನ್ಕೊಬೇಕಲ್ಲ ನೀವು. ಹೊಟ್ಟೆ ಅಷ್ಟು ಟ್ರೈ ಮಾಡೋಣ. ಸೊ ನಾನು ಲೋಟ ತೊಗೊಂಡಿದ್ದೀನಿ. ಲೋಟಕ್ಕೆ ಸ್ವಲ್ಪ ಡಿಕಾಕ್ಷನ್ ಹಾಕೋಣ. ಐ ಡೋಂಟ್ ನೋ ಹೇಗೆ ಬರುತ್ತೆ ಅಂತ. ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಅಗಾರ ಅವ್ರು ತೊಗೊಂಡಿದ್ದೀನಿ. ಐ ಥಿಂಕ್ ಫಿಲ್ಟ್ರ್ ಜಾಸ್ತಿ ಹಾಕೋದು ಅನ್ನೋದೇ ಡೌಟು. ಈಗ ಬಾಂದು ಏನಾದ್ರು ನೋಡಿದ್ರೆ ನನಗೂ ಅದೇ ಬೇಕು ಅಂತಾಳೆ. ಸೊ ಏನು ಗೊತ್ತಾ, ಹಾಲೇ ಇಡೋದು ಮರ್ತಿದ್ದೀನಿ. ಫಸ್ಟ್ ಹಾಲು ಇಟ್ಬಿಡೋಣ. ಆಗ್ತಾಯಿದೆ, ಲಿಟ್ರಲಿ ಬರ್ತಾಯಿದೆ. ಅಯ್ಯೋ ಕೆಳಗೆ ವಾಟ್ರ್ ಹಾಗೆ ಇದೆ. ಫಸ್ಟು ಹಾಲು ಇಟ್ಬಿಡ್ತೀನಿ. ನಾನು ಹಾಲೇ ಮರ್ತೋಗ್ಬಿಟ್ಟಿದ್ದೀನಿ. ಐ ಥಿಂಕ್ ಇದಕ್ಕೆ ಶುಗರ್ ಆ್ಯಡ್ ಮಾಡಬೇಕು ಅನಿಸುತ್ತೆ. ಐ ಡೋಂಟ್ ನೋ, ಐ ವಿಲ್ ಟ್ರೈ. ಸ್ವಲ್ಪ ಫಿಲ್ಟ್ರ್ ಕಾಫಿ ಹಾಕ್ಬಿಡ್ತೀನಿ. ಲೆಟ್ಸ್ ಟ್ರೈ. ಸೊಗದಾಗಿ ಬರ್ತಿದೆ. ಶುಗರ್ ಆ್ಯಡ್ ಮಾಡ್ತಾರೆ ಎಲ್ಲರೂ, ಬಟ್ ನಾನು ಶುಗರ್ ಆ್ಯಡ್ ಮಾಡಲ್ಲ. ನೋಡೋಣ, ಜಾಗರಿ ಆ್ಯಡ್ ಮಾಡ್ಕೊತೀನಿ ಇವಾಗ. ಇನ್ನೂ ಬಂತು ನೋಡಿ ಇವಾಗ ಹೆಂಗಿದೆ. ಸಿ ನೋರೇನಪ್ಪ ಫುಲ್ಲು. ಇನ್ನು ಸ್ವಲ್ಪ ನಾನು ಫಿಲ್ಟ್ರ್ ತೆಗ್ದಾಕ್ಬಿಡ್ತೀನಿ. ಆಮೇಲೆ ಬೇಕು ಅಂದರೆ ಫಿಲ್ಟ್ರ್ ಕಾಫಿ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಎಷ್ಟು ಸ್ವಲ್ಪ ಫಿಲ್ಟ್ರ್ ತೊಗೊಂಡಿದ್ದೀನಿ ನೋಡೋಣ ಇವಾಗ. ಬೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ.
ಬನ್ನಿ ಬನ್ನಿ ಸರ್ ಬನ್ನಿ. ನೋಡುವ ಹೆಂಗೆ ಇರುತ್ತೆ ಅಂತ, ಟೇಸ್ಟ್ ಹೆಂಗಿರುತ್ತೆ ಅಂತ ಆನೆಸ್ಟ್ ರಿವ್ಯೂ ಕೊಡ್ತೀನಿ, ಓಕೆನಾ? ನಾನು ಚೆನ್ನಾಗಿಲ್ಲ ಅಂದರೆ ಕುಡಿಯೋದೇ ಇಲ್ಲ. ಹಾಲು ಕುದೀತಾ ಇದೆ. ಬನ್ನಿ ಇವಾಗ ಹಾಲು ಹಾಕೋಣ. ಇವಾಗ ಹಾಲು ಹಾಕೋಣ. ಟ್ರೈ ಮಾಡ್ತಾಯಿದ್ದೀನಿ. ನಾರ್ಮಲ್ ಫಿಲ್ಟರ್ ಕಾಫಿ ಥರನೇ ಅನಿಸ್ತದೆ ನನಗಂತೂ. ಮೇ ಬಿ ನಾನು ಮಾಡಿದ್ದೆ ರಾಂಗ್ ಇರ್ಬೋದು, ಗೊತ್ತಿಲ್ಲ. ಬಂದು ಕರ್ಕೊಂಡು ಬಂದು ಜೋಳ ತಗೊಂಡೆ ರಾತ್ರಿ ಊಟಕ್ಕೆ. ಅದೇ ಬೋರಿಂಗ್ ನಿಮಗೆ ಕುಂಬಳಕಾಯಿ ಪಲ್ಯ, ಬಟ್ ನನ್ನ ಫೇವ್ರೆಟ್. ಲಾಸ್ಟಲ್ಲಿ ಕುಂಬಳಕಾಯಿ ಬೇಯ್ತಾ ಇದೆ ಅನ್ನೋಷ್ಟರಲ್ಲಿ ಬೆಲ್ಲ ಆ್ಯಡ್ ಮಾಡಿಕೊಂಡ್ರೆ ನಿಜ ಸಖತ್ತು ಟೇಸ್ಟಿಯಾಗಿರುತ್ತೆ. ಅಪ್ಪ ಮಗಳು ಆಲ್ರೆಡಿ ಮಲ್ಗಾಯ್ತು ಊಟ ಮಾಡಿ. ನಮ್ದೇನಿದ್ರು ಇವಾಗ ಊಟ ಮಾಡಿ ಮಲ್ಗದೆ. ನೋಡಿದ್ರಲ್ಲ ಇವತ್ತಿನ ಡೇ. ಇಷ್ಟ ಆಯಿತಾ? ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫಾರ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು.